ವೃಶ್ಚಿಕ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ಧನುರ್ಮಾಸದ ಒಂದು ವಿಶೇಷ ಪ್ರಭಾವದ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಧನುರ್ಮಾಸ ಅಂದರೆ ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದೇನೆ. ಸೂರ್ಯ ಗ್ರಹ ಪ್ರತಿ ತಿಂಗಳು ಒಂದೊಂದು ರಾಶಿಯಲ್ಲಿ ಇರ್ತಾ ಇದ್ದಾನೆ. ಸೊ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕಿನ ತನಕ ರವಿಗ್ರಹ ಧನುರ್ರಾಶಿಯಲ್ಲಿ ಇರುತ್ತೆ. ಅದನ್ನು ನಾವು ಧನುರ್ಮಾಸ ಅಂತ ಕರಿತೀವಿ. ಸೊ ಡಿಸೆಂಬರ್ 16ನೇ 15 ರಾತ್ರಿ 16 ಬೆಳಗಿನ ಜಾವದಿಂದ ಧನುರ್ಮಾಸ ಅನ್ನೋದು ಶುರುವಾಗ್ಬಿಡುತ್ತೆ ನಿಮಗೆ. ಈ ಧನುರ್ಮಾಸದ ವಿಶೇಷ ಪ್ರಭಾವ ರವಿಗ್ರಹದ ವೃಶ್ಚಿಕ ರಾಶಿಯವರ ಮೇಲೆ ಯಾವ ರೀತಿಯಲ್ಲಿ ಇರಲಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಆದರೆ ಸಂಕ್ಷಿಪ್ತವಾಗಿ ನಿಮಗೆ ವಿವರವಾಗಿ ಇರುತ್ತೆ. ಬಟ್ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ ಇದು. ದಯವಿಟ್ಟು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ವಿಡಿಯೋನ ಶೇರ್ ಮಾಡಿಬಿಡಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಇದು. ಹಾಗೂ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂದರೆ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡ್ರಂತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೃಶ್ಚಿಕ ರಾಶಿಯವರಿಗೆ ಕರ್ಮಾಧಿಪತಿ 10ನೇ ಮನೆ ಅಧಿಪತಿ ರವಿಗ್ರಹನಾಗಿರ್ತಾನೆ. ಸೊ 1 ತಿಂಗಳುಗಳ ಕಾಲ ಕರ್ಮಾಧಿಪತಿಯಾದ ರವಿಗ್ರಹ ಧನುರ್ರಾಶಿಯಲ್ಲಿರ್ತಾನೆ, ಅಂದರೆ ದ್ವಿತೀಯದಲ್ಲಿರ್ತಾನೆ. ಕರ್ಮಾಧಿಪತಿಯ ಸ್ಥಾನ ದ್ವಿತೀಯದಲ್ಲಿರುತ್ತೆ ಅಂತ. ಸೊ ಈ ಕರ್ಮಾಧಿಪತಿ ಅಂದರೆ ಧನುರ್ರಾಶಿಯವರಿಗೆ ಧನುರ್ಮಾಸದ ಪ್ರಭಾವ ಅತ್ಯಂತ ಹೆಚ್ಚಿನದಾಗಿ ಬೀಳುವಂಥದ್ದು ಒಂದು 3-4 ಕ್ಷೇತ್ರಗಳಿದೆ. ಅದರ ಮೇಲೆ ಅವರ ಪ್ರಭಾವ ಜಾಸ್ತಿ ಇರುತ್ತೆ. ಏನಪ್ಪ ಅಂದ್ರೆ ಮೊಟ್ಟ ಮೊದಲನೇದಾಗಿ ಉದ್ಯೋಗ. ಕರ್ಮಾಧಿಪತಿಯಾಗಿ ದ್ವಿತೀಯದಲ್ಲಿ ರವಿ ಹಾಗೂ ಅಲ್ಲಿ ಗುರುವಿನ ದೃಷ್ಟಿ ಕೂಡ ಧನಸ್ಥಾನದಲ್ಲಿರ್ತದೆ. ಅಲ್ಲಿಗೆ ವೃಶ್ಚಿಕ ರಾಶಿಯವರಿಗೆ ಧನುರ್ಮಾಸದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಇರ್ತದೆ. ಅದು ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ನಾನು ಮಾತಾಡ್ತಾ ಇರುವಂಥದ್ದು. ಏನಪ್ಪ ಅಂತಂದರೆ ಸ್ಯಾಲ್ರಿ ಹೈಕು. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ನಿಮಗೇನಾದರೂ ಸ್ಯಾಲ್ರಿ ಹೈಕ್ ಬೇಕು ಅಂತಂದರೆ ಧನುರ್ಮಾಸದಲ್ಲೇ ಹೆಚ್ಚಿನದಾದಂಥ ಪ್ರಯತ್ನ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಸ್ಯಾಲ್ರಿ ಹೈಕ್ ಅನ್ನುವಂಥದ್ದು ಸಿಗ್ತದೆ. ಅಷ್ಟೇ ಅಲ್ಲ, ನೀವು ಏನೋ ಪ್ರಯತ್ನ ಮಾಡದೆ ಹೋದರೂ ಸಹ ಸ್ವಲ್ಪ ದೊಡ್ಡದಾದಂತಹ ಜವಾಬ್ದಾರಿಗಳನ್ನು ಸಹ ನಿಮಗೆ ಕೊಡಲಾಗ್ತದೆ. ಪ್ರಮೋಷನ್ ಇದ್ದಾಗ ಆಟೋಮೆಟಿಕಲಿ ಸಾಮಾನ್ಯವಾಗಿ ನಾನು ಮಾತಾಡೋದು ಎಲ್ಲ ಕೇಸ್ಗಳಲ್ಲದೆ ಹೋದ್ರೂ ಸ್ಯಾಲ್ರಿ ಹೈಕ್ ಅನ್ನುವಂಥದ್ದು ಬಂದೇ ಬರ್ತದೆ. ಸೊ ಅದರಿಂದ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನದಾದಂತಹ ಜವಾಬ್ದಾರಿಗಳು, ದೊಡ್ಡ ದೊಡ್ಡ ಜವಾಬ್ದಾರಿಗಳು ಧನುರ್ಮಾಸದಲ್ಲೇ ಬರತಕ್ಕಂಥದ್ದು. ಆ ಜವಾಬ್ದಾರಿಗಳ ಜೊತೆಯಲ್ಲಿ ಒಂದಿಷ್ಟು ನಿಮಗೆ ಅನುಕೂಲತೆಗಳು ಆರ್ಥಿಕವಾಗಿಯೂ ಸಹ ಆಗಲಿದೆ ಅಂತ. ಇಲ್ಲ ನೀವು ಜಾಬ್ ಮಾಡ್ತಾ ಇದ್ದೀರಾ, ಸಡನ್ನಾಗಿ ಏನೋ ದುಡ್ಡು ಬೇಕು, ಸ್ಯಾಲ್ರಿ ಬೇಸ್ ಮೇಲೆ ನನಗೆ ಒಂದಿಷ್ಟು ಲೋನ್ಸ್ ಬೇಕು, ಸ್ಯಾಲ್ರಿ ಆಧಾರಕೊಂಡು ಒಂದಿಷ್ಟು ದುಡ್ಡು ಬೇಕು ನನಗೆ ಅಂದ್ರೂ ಕೂಡ ಧನುರ್ಮಾಸದಲ್ಲಿ ಖಂಡಿತವಾಗಿ ನಿಮಗೆ ಸಿಗಲಿದೆ. ವೃಶ್ಚಿಕ ರಾಶಿಯವರಿಗೆ ಬಹುಮುಖ್ಯವಾಗಿ ನಿಮ್ಮ ಉದ್ಯೋಗದ ಮೇಲೆ, ನಿರುದ್ಯೋಗಿ ವೃಶ್ಚಿಕ ರಾಶಿಯವರು ಸಹ ಉದ್ಯೋಗ ಬೇಕು ಅಂತಂದರೆ ಧನುರ್ಮಾಸದಲ್ಲಿ ಪ್ರಯತ್ನ ಮಾಡಿದರೆ, ವಿಶೇಷ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಉದ್ಯೋಗ ಸಹ ಸಿಗಲಿದೆ. ಆದರೆ ಹೆಚ್ಚಿನದಾದಂಥ ಪಕ್ಷ ಪ್ರಮೋಷನ್ನು, ಸ್ಯಾಲ್ರಿ ಹೈಕಿಗೆ ಸ್ವಲ್ಪ ಜಾಸ್ತಿ ಅನುಕೂಲ ಮಾಡಿಕೊಡಲಿದೆ ಧನುರ್ಮಾಸ ಅಂತ. ಇದಲ್ಲದೆ ಇನ್ನೊಂದು ಯಾವ ರೀತಿಯಲ್ಲಿ ಪ್ರಭಾವ ಬೀರಲಿದೆ, ಎರಡನೇ ಬಹಳ ಇಂಪಾರ್ಟೆಂಟ್ ಪ್ರಭಾವ ಅದು ಬೀರ್ತಕ್ಕಂಥದ್ದು ಕುಟುಂಬದ ಮೇಲೆ. ವೃಶ್ಚಿಕ ರಾಶಿಯವರ ಕುಟುಂಬದ ಮೇಲೆ ರವಿಗ್ರಹದ ಪ್ರಭಾವ ಜಾಸ್ತಿ ಆಗಲಿದೆ. ಇಲ್ಲಿ 2 ವಿಚಾರಗಳಾಗುತ್ತೆ. ಒಂದು, ಕುಟುಂಬದವರ ಮೇಲೆ ನಿಮ್ಮ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ಫ್ಯಾಮಿಲಿಯವ್ರ ಮೇಲೆಲ್ಲ ತುಂಬ ಒತ್ತಡ ಆಗ್ತಾ ಇರ್ತೀರಾ. ನಂಗೆ ಏನೋ ಒಂದು ಕೆಲಸ ಆಗಲೇಬೇಕು, ಇದು ಹಿಂಗೆ ಆಗಬೇಕು, ಅದು ಹಂಗೆ ಆಗಬೇಕು ಅಂತ ಎಲ್ಲ ಫ್ಯಾಮಿಲಿಯವರು ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಥರ ಒತ್ತಡ ಹಾಕುವ ಸಾಧ್ಯತೆ, ನೀವೇ ಒತ್ತಡ ಹಾಕುವ ಸಾಧ್ಯತೆ ಇದೆ. ಇಲ್ಲ ಅಂದರೆ ವೈಸ ವರ್ಷ ಕುಟುಂಬದವರು ನಿಮ್ಮ ಮೇಲೆ ತುಂಬ ಒತ್ತಡ ಹಾಕುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಒತ್ತಡ, ಇದಿಷ್ಟು ಮಾಡಲೇಬೇಕು, ಇದು ಹಿಂಗೆ ಮಾಡಲೇಬೇಕು, ನೀನು ಹಿಂಗೆ ಇರಲೇಬೇಕು, ನೀನು ಹಿಂಗೆ ಮಾಡಲೇಬೇಕು ಅನ್ನೋ ಥರ. ವೃಶ್ಚಿಕ ರಾಶಿಯವರಿಗೆ ಧನುರ್ಮಾಸದಲ್ಲಿ ಫ್ಯಾಮಿಲಿ ಪ್ರೆಷರ್ ಜಾಸ್ತಿ ಆಗುತ್ತದೆ. ಏನೋ ಸಾಂಸಾರಿಕ ಅಥವಾ ಕುಟುಂಬದ ಒತ್ತಡ ಜಾಸ್ತಿ ಆಗಿಬಿಡುತ್ತೆ ಅಂತ. ಅದರಲ್ಲೂ ಬಹಳ ಮುಖ್ಯವಾಗಿ ಹೆಚ್ಚಿನಂಥ ಕರ್ತವ್ಯಗಳು ಬಂದ್ಬಿಡುತ್ತೆ. ಈಗ ಅಪ್ಪನ ವಿಚಾರ ನೋಡ್ಕೊಳ್ಳೇಬೇಕು, ಅಮ್ಮನ ವಿಚಾರ ನೋಡ್ಕೊಳ್ಬೇಕು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತಿಗೆ, ಈ ಥರ ಕುಟುಂಬದವರ ವಿಚಾರಗಳು, ಕೆಲವಿಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲೆ ಬಂದ್ಬಿಡುತ್ತೆ. ಇದಿಷ್ಟು ಕೆಲಸಗಳು ನೀವು ಮಾಡಲೇಬೇಕು, ಇದಿಷ್ಟು ಜವಾಬ್ದಾರಿಗಳು ನೀವು ಮುಗಿಸಲೇಬೇಕು. ಧನುರ್ಮಾಸದಲ್ಲೇ ಹೆಚ್ಚು ಕುಟುಂಬದವರ ಜವಾಬ್ದಾರಿ ಬರ್ತಕ್ಕಂಥದ್ದು. ಇನ್ನು 3ನೇದಾಗಿ ದುಡ್ಡಿನ ವಿಚಾರವಾಗಿ ಒಂದಿಷ್ಟು ಪ್ರೆಷರ್ಗಳು ಕ್ರಿಯೇಟ್ ಆಗ್ಬಿಡುತ್ತೆ. ಯಾಕಂದರೆ ಧನಸ್ಥಾನದಲ್ಲಿ ರವಿ ಇರ್ತಾನೆ. ಅದರಿಂದಾಗಿ ಆ ಹಣಕಾಸಿನ ವಹಿವಾಟು, ಹಣಕಾಸಿನ ಎಂತ ಹೇಳ್ತೀವಿ ನಿಮಗೆ ಮೇಂಟೆನೆನ್ಸ್ ಇದೆಯಲ್ಲ, ಅದು ನಿಮ್ಮ ಮೇಲೆ ಬರ್ತದೆ. ಅಂದರೆ ವೃಶ್ಚಿಕ ರಾಶಿಯವರಿಗೆ ದುಡ್ಡು ಬರಲ್ಲ ಅಂತ ಹೇಳಲ್ಲ, ದುಡ್ಡು ಬರ್ತದೆ. ಆ ದುಡ್ಡಿನ ಹಂಚಿಕೆ ಅಥವಾ ಸರಿಯಾಗಿ ದುಡ್ಡಿನ ಇದು ಮಾಡ್ತಕ್ಕಂಥಂದ್ರೆ ಎಲ್ಲಿ ಯಾರಿಗೆ ಎಷ್ಟು ಕೊಡಬೇಕು ಏನು, ಅದೆಲ್ಲ ಜವಾಬ್ದಾರಿಗಳು ನಿಮ್ಮ ಮೇಲೆ ಬಂದ್ಬಿಡುತ್ತೆ. ಸ್ವಲ್ಪ ಒತ್ತಡ ಅನ್ಸುತ್ತೆ. ಹಣಕಾಸಿನ ಒತ್ತಡಗಳು ಸ್ವಲ್ಪ ಜಾಸ್ತಿ
ಜಾಸ್ತಿ ಬಂದೇ ಬರುತ್ತೆ ನಿಮಗೆ. ಆಮೇಲೆ ಕೆಲವಿಷ್ಟು ಆರೋಗ್ಯದ ಸಂಬಂಧಿತವಾಗಿ ಅಂದರೆ ಕುಟುಂಬದವರ ಕೆಲವಿಷ್ಟು ಆರೋಗ್ಯದ ವಿಚಾರಗಳಾಗಿ ಸ್ವಲ್ಪ ಖರ್ಚುಗಳು ಬರುತ್ತದೆ ನಿಮಗೆ. ಅವ್ರಿಗೂ ಹುಷಾರಿಲ್ಲ, ಇವ್ರಿಗೂ ಹುಷಾರಿಲ್ಲ, ಅಪ್ಪಂಗೆ ಹುಷಾರಿಲ್ಲ, ಅಮ್ಮಂಗೆ ಹುಷಾರಿಲ್ಲ, ಮತ್ತೊಂದಿಲ್ಲ ಇನ್ನೊಂದಿಲ್ಲ, ಸ್ವಲ್ಪ ದುಡ್ಡು ತೊಗೊಂಡೋಗಿ ಅಲ್ಲಿ ಅದೇನು ಬೇಕು ಅದೆಲ್ಲ ಟ್ರೀಟ್ಮೆಂಟ್ಗಳು ವ್ಯವಸ್ಥೆಗಳು ಇದೆಲ್ಲ ಸಹ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅದರಿಂದ ಇದನ್ನೂ ಸ್ವಲ್ಪ ಧನುರ್ಮಾಸದಲ್ಲಿ ನೀವು ಒಂದು ಸ್ವಲ್ಪ ಇದ್ರ ಬಗ್ಗೆ ಅದ್ರ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸಾಧ್ಯತೆಗಳಿದ್ದಾವೆ. ಆದರೆ ಫ್ಯಾಮಿಲಿ ಪ್ರೆಷರ್, ದುಡ್ಡಿನ ವಿಚಾರದಲ್ಲಿ ಪ್ರೆಷರ್, ಉದ್ಯೋಗದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಅನಿವಾರ್ಯವಾಗಿ ಮಾಡಲೇಬೇಕಾದಂಥ ದೊಡ್ಡ ದೊಡ್ಡ ಜವಾಬ್ದಾರಿಗಳು, ಈಗ ಪ್ರಮೋಷನ್ ಇತ್ಯಾದಿ ಇದೆಲ್ಲ ವಿಚಾರಗಳು ಸಹ ವೃಶ್ಚಿಕ ರಾಶಿಯವರಿಗೆ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದಾಗಿರ್ತದೆ. ಇದನ್ನು ನೀವು ಎಂತ ಹೇಳ್ತೀವಿ, ನಿಮಗೆ ಇದನ್ನು ನೀವು ಏನು ಧನುರ್ಮಾಸದಲ್ಲಿ ಇದನ್ನು ಎದುರಿಸಲೇಬೇಕಾಗತ್ತೆ, ಇದನ್ನು ಸುಧಾರಿಸಲೇಬೇಕಾಗತ್ತೆ. ಇನ್ನು ಬಹಳ ಮುಖ್ಯವಾಗಿ ಮಕ್ಕಳ ವಿಚಾರವಾಗಿಯೂ ಸಹ ಇದು ಸ್ವಲ್ಪ ಪ್ರಭಾವ ಬೀರುತ್ತೆ. ನಿಮ್ಮ ರವಿಗ್ರಹದ ಚತುರ್ಥ ಅಂದರೆ ನಿಮ್ಮ ಪಂಚಮ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಮಕ್ಕಳ ವಿಚಾರದಲ್ಲೂ ಕೂಡ ಒಂದಿಷ್ಟು ಚಿಕ್ಕ ಪುಟ್ಟ ಪ್ರೆಷರೈಸ್ಗಳು ಬರಬಹುದು. ಏನಿಲ್ಲ, ರವಿ ಆರಾಧನೆಯನ್ನು ಬಹಳ ವಿಶೇಷವಾಗಿ ನೀವು ಮಾಡ್ಕೊಳ್ಬೇಕಾಗ್ತದೆ. ರವಿ ಆರಾಧನೆ ಅಂದರೆ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಬೋದು, ಅಥವಾ ಪ್ರತಿ ಭಾನುವಾರ ಈ ಧನುರ್ಮಾಸದಲ್ಲಿ ಭಾನುವಾರಗಳಲ್ಲಿ ಮನೆ ಹತ್ರ ಇರುವ ಯಾವ್ದಾದ್ರು ದೇಶದಲ್ಲಿ ನವಗ್ರಹ ಇದ್ದೇ ಇರುತ್ತೆ, ಮಧ್ಯದಲ್ಲಿ ಸೂರ್ಯ ಇರ್ತಾನೆ. ಆ ಸೂರ್ಯಗ್ರಹನಿಗೆ ಒಂದು ಫಲಪಂಚಾಮೃತ ಅಭಿಷೇಕ ಪೂಜಾದಿಗಳು ಮಾಡ್ಕೊಂಡು ಬರ್ತಕ್ಕಂಥದ್ದು ಅನುಕೂಲ ಆಗುತ್ತೆ. ಅಥವಾ ಭಾನುವಾರಗಳಲ್ಲೇ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು ನಿಮಗೆ ತುಂಬ ಅನುಕೂಲ ಮಾಡಿಕೊಡಲಿದೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಒಂದು ಮಂತ್ರ ಜಪವನ್ನು ಮಾಡಿ. ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ ಪ್ರತಿದಿನ ಒಂದು 336 336 ಈ ಧನುರ್ಮಾಸದಲ್ಲಿ ಈ ಮಂತ್ರವನ್ನು ಪ್ರತಿದಿನ 336 ಬಾರಿ ನೀವು ಜಪ ಮಾಡೋದ್ರಿಂದ ನಿಮಗೆ ಅದ್ಭುತವಾದ ರವಿಬಲ, ಆಮೇಲೆ ಎಲ್ಲ ರೀತಿಯಲ್ಲಿ ಪಾಸಿಟಿವ್ ಆಗತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಇನ್ನೂ ಹಲವಾರು ಸಮಸ್ಯೆಗಳು ನಿಮ್ಮ ಪರಿಹಾರಕ್ಕೋಸ್ಕರ, ಅಂದರೆ ಧನುರ್ಮಾಸ ವಿಶೇಷವಾದಂಥ ಮಾಸ. ಧನುರ್ಮಾಸದಲ್ಲಿ ಮಾಡುವ ದೇವತಾರಾಧನೆ ನಿಮಗೆ ವಿಶೇಷವಾದ ಪ್ರಭಾವ, ವಿಶೇಷವಾದ ಪರಿಹಾರ. ಯಾಕೆಂದರೆ ನೀವು ನೋಡ್ಬೋದು, ಧನುರ್ಮಾಸದಲ್ಲೇ ಬೆಳಗಿನ ಜಾವ ಬೇಗ ಎದ್ದು ಹೋಗಿ ಎಲ್ಲ ದೇವಸ್ಥಾನಗಳು ಬೆಳಗ್ಗೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ನಿಮಗೆಲ್ಲ ದೇವಸ್ಥಾನಗಳು ಬಾಗಿಲು ತೆಗೆದು ಪೂಜೆ ಶುರು ಮಾಡಿಬಿಟ್ಟಿರ್ತಾರೆ ಧನುರ್ಮಾಸ. ಯಾಕೆಂದರೆ ವಿಶೇಷ ಆರಾಧನಾ ವಿಶೇಷವಾದ ಮಾಸವಾಗಿರುತ್ತೆ. ಆದ್ದರಿಂದ ಧನುರ್ಮಾಸದಲ್ಲಿ ನೀವು ಏನೇ ವಿಶೇಷ ಪರಿಹಾರಗಳು ಮಾಡಿದ್ರೂ ನಿಮಗೆ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ. ಆದ್ದರಿಂದ ನಿಮ್ಮೆಲ್ಲರ ಪರಿಹಾರ ಅಂದರೆ ಸಮಸ್ಯೆಗಳ, ಅಂದರೆ ವೃಶ್ಚಿಕ ರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ವಿಶೇಷವಾದ ಪರಿಹಾರವನ್ನು ಧನುರ್ಮಾಸದಲ್ಲೇ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಡಿಸೆಂಬರ್ 20ನೇ ತಾರೀಕು ಧನುರ್ಮಾಸ ಆರಂಭವಾಗಿಬಿಟ್ಟಿರುತ್ತೆ. ಬಟ್ ಆ ಸಮಯ ಬಹಳ ಚೆನ್ನಾಗಿದೆ ಅನ್ನೋ ಕಾರಣ ಹೇಳ್ತಾ ಇದ್ದೇನೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ, ಶನಿವಾರ ಅಮಾವಾಸ್ಯೆ ಬಹಳ ಒಳ್ಳೆಯ ಒಂದು ಕಾಂಬಿನೇಷನ್ ಅದು. ಸೊ ಮಾರ್ಗಶೀರ್ಷ ಮಾಸದ ಈ ಅಮಾವಾಸ್ಯೆ ಡಿಸೆಂಬರ್ 20ನೇ ತಾರೀಕಿದೆ. ಆವತ್ತಿನ ದಿವಸ ನಾವು ಬಹಳ ವಿಶೇಷವಾದಂತಹ ದೇವತಾರಾಧನೆಗಳು, ನಿಮ್ಮ ಸಮಸ್ಯೆಗೆ ವಿಶೇಷ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ನೀವು ದೃಷ್ಟಿ ದೋಷದಿಂದ ಚಿಂತಾಕ್ರಾಂತರಾಗಿದ್ದರೆ, ಬಟ್ ಗುರುಳೆ ಎಲ್ಲಿ ನೋಡ್ಲಿ ಗುರುಳೆ, ಈ ಸುಮ್ಮನೆ ಮನೆಯಿಂದ ಹೊರಗಡೆ ನಾರ್ಮಲ್ ಬಟ್ಟೆ ಹಾಕೊಂಡು ಹೋದ್ರೂ ದೃಷ್ಟಿ ಆಗಿಬಿಡುತ್ತೆ. ಕೆಲಸದಲ್ಲಿ ದೃಷ್ಟಿ, ಬಿಸ್ನೆಸ್ ವ್ಯಾಪಾರದಲ್ಲಿ ದೃಷ್ಟಿ, ಅಂಗಡಿಯಲ್ಲಿ ದೃಷ್ಟಿ, ಹಣಕಾಸಿನ ವಿಚಾರದಲ್ಲಿ ದೃಷ್ಟಿ, ದೃಷ್ಟಿಯಾಗಿ ವಿವಾಹದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ದಾಂಪತ್ಯದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ಮಕ್ಕಳಿಗೆ ಸಮಸ್ಯೆಗಳು. ಹೀಗೆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ನೀವು ಕಷ್ಟಪಡ್ತಾ ಇದ್ರೆ, ಯಾಕೆಂದ್ರೆ ನಾವು ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಅದರಿಂದಾಗಿ ಇರತಕ್ಕಂಥ ವಿಚಾರ ಏನಂದ್ರೆ, ನಾವು ದೃಷ್ಟಿಯಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲಪ್ಪ, ನನ್ನ ಕೈ ಚಪ್ಪಲಿ ಹಾಕೊಂಡು ಓಡಾಡಬೇಕು ಅನ್ನೋ ಥರ. ಸೊ ಅದರಿಂದ ಆ ಒಂದು ವಿಶೇಷವಾದಂತಹ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅದುವೇ ಕುದೃಷ್ಟಿ ಪರಿಹಾರ ಹೋಮ. ಅದು ಅವತ್ತಿನ ದಿವಸ ಕೇತು ಜಯಂತಿ ಸಹ ಇದೆ. ಕೇತು ನಿಮಗೆ ದೃಷ್ಟಿಕಾರಕನಾಗಿರ್ತಾನೋ. ಸೊ ಅದರಿಂದ ಕೇತು ಜಯಂತಿಯ ದಿವಸವೇ, ಅಂದರೆ ಡಿಸೆಂಬರ್ 20ನೇ ತಾರೀಕು ಶನಿವಾರ ಕೇತು ಜಯಂತಿಯ ದಿವಸವೇ ನಾವು ಕುದೃಷ್ಟಿ ಪರಿಹಾರ ಹೋಮ, ಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸ್ವಲ್ಪ ಭಾರ ಅನ್ಸುತ್ತೆ ನಿಮಗೆ, ಬಟ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ನೀವು ಆರಾಮಾಗಿ ಪಾಕೆಟಲ್ಲಿ ಇಟ್ಕೊಳ್ಬಹುದು. ಇದನ್ನು ಸಿದ್ಧಿ ಮಾಡಿ ಕೊಡ್ತೇವೆ. ಇನ್ನೂ ವಿಶೇಷವಾದಂಥ ಹೋಮಗಳಿದೆ. ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಆ ವಿಶೇಷವಾದ ಹೋಮದಲ್ಲೂ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾ ರಕ್ಷಾ ಕವಚ ಎನರ್ಜೈಸ್ ಆಗಿರುತ್ತೆ. ಯಾಕೆ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶತ್ರುವನ್ನು ಸೋಲಿಸ್ತಕ್ಕಂಥದ್ದೆಲ್ಲ ಬಹಳ ದೂರದ ವಿಚಾರ. ಯಾಕೆಂದರೆ ಒಂದ್ಸಲ ಸೋಲಿಸಿ ಮತ್ತೆ ಪುನಃ ಬಂದ್ಬಿಡ್ತಾನೆ. ಅದ್ರ ಬದಲ ಶತ್ರುವನ್ನು ನಿಗ್ರಹ ಮಾಡಬೇಕು. ನಿಮ್ಮ ಸುದ್ದಿಗೆ ಅವರು ಬರಬಾರ್ದು, ಅವರು ಯಾವುದೇ ಕೆಡುಕು ಮಾಡಿದ್ರು ನಿಮಗೆ ತಾಗಬಾರ್ದು. ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಜೀವನ ನಿಮ್ಮ ಸುಗಮವಾಗಿ ನಡೆಸ್ಕೊಂಡು ಹೋಗಬೇಕು. ದೃಷ್ಟಿಯೂ ನಿಮಗೆ ತಾಗಬಾರ್ದು, ಮಾಟಮಂತ್ರವೂ ನಿಮಗೆ ತಾಗಬಾರ್ದು, ಶತ್ರುಬಾಧೆಯೂ ನಿಮಗೆ
ಆಗಬಾರದು. ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಜೊತೆಗೆಲ್ಲಿ ಎಲ್ಲ ವಿಘ್ನಗಳ ನಿವಾರಣೆ ಮಾಡ್ತಕ್ಕಂಥ ಕೇತು ಶಾಂತಿ ಹೋಮ, ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತ ವಿಘ್ನಕಾರಕನಾಗಿರುತ್ತಾನೆ ಕೇತು ಗ್ರಹ. ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡ್ತೇವೆ ಕೇತು ಶಾಂತಿಗೋಸ್ಕರ. ಸೊ ಅದರಿಂದ ನಾವು ಬಹಳವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಅವತ್ತಿನ ದಿವಸ ನಾವು ಕೇತು ಶಾಂತಿ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರ್ತಕ್ಕಂಥವ್ರಿಗೆ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು, ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮದಶ, ಪ್ರಾಣದಶ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ, ದುಷ್ಪ್ರಭಾವ ಇದ್ದರೆ ಪರಿಹಾರವಾಗಬೇಕು ಅದು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳಲ್ಲಿ ಶನಿವಾರ ಅಮಾವಾಸ್ಯೆ, ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದನ್ನು ನೀವು ಎಲ್ಲ ಹೋಮಗಳ ಭಸ್ವ ನಿಮ್ಮ ಹಣೆಯಲ್ಲಿರುತ್ತೆ, ಆ ಕುಂಕುಮ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳಿ, ಆ ಭಸ್ವ ನಿಮ್ಮ ಹಣೆಗೆ ಹಚ್ಕೊಳ್ಳಿ, ಹಾಗೂ ಈ ವಿಶೇಷವಾದ ಯಂತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಮ ರಕ್ಷಣೆ ಆಗೇ ಇರ್ತದೆ. ಯಾಕೆಂದರೆ ಬಹಳ ಜನ ಕೇಳ್ತಿರ್ತೀವಿ, ನಾನು ಒಂದು ರಕ್ಷಣೆಗೆ ಏನಾರು ಒಂದು ಕುಡಿ ನಾವು ಇಟ್ಕೊಳ್ಳುವಂಥದ್ದು ಅಂತ. ಸೊ ಅದರಿಂದ ಇದು ಯಾವ ರೀತಿಯಲ್ಲಿ ಅಂದರೆ, ಏನಾದ್ರು ನಿಮಗೆ ಮೈಲಿಗೆ ಇತ್ಯಾದಿ ಅನಿಸಿದ್ರೆ ನೀವು ಅದನ್ನು ತೆಗೆದು ಎಲ್ಲರೂ ಇಟ್ಬಿಟ್ಟು ಹೊರಗಡೆ ಹೋಗಿ ಬಂದರೆ ಆಯ್ತಷ್ಟೇ. ಸೊ ಇವತ್ತು ಹೋದಾಗ ಇಲ್ಲಿ ಎಲ್ಲರೂ ಮೈಲಿಗೆ ಮೇಲೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬೇಕಾದಾಗ ಅದನ್ನು ತಗೊಂಡೋಗಿ. ಇವಾಗ ಯಾವುದೋ ಒಂದು ಮದುವೆ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ದೃಷ್ಟಿ ಆಗಿಬಿಡುತ್ತೆ. ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ಈವೆಂಟ್ಗೆ ಹೋಗ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಇರ್ತದೆ ಅದು. ಅಥವಾ ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ದೃಷ್ಟಿ ಮತ್ತೊಂದಿನದಿಂದ ನಿಮಗೆ ಏನೋ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಾಗೆಲ್ಲ ಇಟ್ಕೊಂಡು ಹೋಗ್ಬೋದು ಪಾಕೆಟಲ್ಲಿ. ನಿತ್ಯ ಕೂಡ ನೀವು ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ರಕ್ಷಾ ಕವಚ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅವತ್ತು ಡಿಸೆಂಬರ್ 20ನೇ ತಾರೀಕು ಲೈವಲ್ಲಿ ಹೋಮ ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಅಷ್ಟದಿಗ್ಬಂಧನ ಹಾಗೂ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ, ಅವರವರಿಗೆ ಅನುಕೂಲ ಆಗಲಿ ಎಲ್ಲರಿಗೂ ಸಹ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಎಲ್ಲರೂ ಸಹ ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಮೇಲೆ ಕಡೆ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನ್ಪಿಟ್ಕೊಳ್ಳಿ, ಪ್ರತಿ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಇರಿ. 336 ಬಾರಿ ಜಪ ಮಾಡಿ ಪ್ರತಿ ದಿವಸ. ಮಿನಿಮಮ್ 1008 ಸಲ ಮಾಡಿದ್ರು ತುಂಬ ಒಳ್ಳೆಯದು. ಬಟ್ ದಯವಿಟ್ಟು ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.